ದುಬಾರಿ ರಾಜಕಾರಣದಲ್ಲಿ ಇನ್ನು ಮುಂದೆ ನಾವು ಯಾರೂ ಕೂಡ ಉಳಿಯಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ರಾಮೇಗೌಡ್ರೆ, ಇನ್ನು ಮುಂದೆ ಏನಾದರೂ ಒಂದು ಬಿರುಗಾಳಿ ಬಿಟ್ಟು ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿ ಚಳುವಳಿ ಆದರೆ ಮಾತ್ರ ಈ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ನಾನು ಸ್ವಲ್ಪ ಗಂಟ್ಲು ಹಿಡಿದೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ರಾಮೇಗೌಡರು ಮಾತಾಡಿದ ಮೇಲೆ ಮಾತಾಡಲೇಬೇಕು ಅಂತ ಅನ್ನಿಸ್ತು, ಹಾಗೆ ಮಾತಾಡ್ತೇನೆ. ನನಗಿಂತ ಚೆನ್ನಾಗಿ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ, ಬಂಜಗೇರಿ ಜಯಪ್ರಕಾಶ್ ಮಾತಾಡ್ತಾರೆ. ನಾನು ರಮೇಶ್ ಕುಮಾರ್ ಅಷ್ಟು ನಿಷ್ಠುರ ಮತ್ತು ನೇರ ನುಡಿಯಲ್ಲಿ ಇದ್ದವನಲ್ಲ. ನನಗಿಂತ ನೇರವಾಗಿ ಮಾತಾಡೋಂಥವ್ರು ನಿಷ್ಠುರಂತೂ ರಮೇಶ್ ಕುಮಾರ್ ಅವರು. ಹಾಗಾಗಿ ನಮಗೆ ರಮೇಶ್ ಕುಮಾರ್ ಅವರಿಗೆ ಕೆಲವರೆಲ್ಲ ಹುಚ್ಚರಂತಾರೆ. ಹೌದು, ನಾವು ಹುಚ್ಚರೇ, ನಾವು ಕನಸು ಕಾಣ್ತಾ ಇರೋದು ಹುಚ್ಚರ ಕನಸೆ. ಆದರೆ ಅಂತಿಮವಾಗಿ ಸತ್ಯವನ್ನು ನಾವು ಹೇಳ್ತಾ ಇದ್ದೀವಿ. ಈಗೇನು ವ್ಯವಸ್ಥೆ ಬಗ್ಗೆ ರಾಮೇಗೌಡರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು, ಅದೆಲ್ಲ ಸತ್ಯ. ಏನೋ 4-5 ಜನ ಉಳಿದಿದ್ದೀವಿ ಅಂತೇಳಿ, ಯಾವಾಗ ಹೋಗ್ತೇವೋ ಗೊತ್ತಿಲ್ಲ. ಆದರೆ ಇವತ್ತು ಮತ್ತೆ ಯಾರ್ಯಾರು ಬಂದು ವಿಧಾನಸಭೆಯಲ್ಲಿ ಕೊಡ್ತಾರೋ ಅದು ಗೊತ್ತಿಲ್ಲ. ಅವ್ರು ಹೇಳಿದಾಗೆ ಎಂತಿಂಥವ್ರು ಒಳಗಡೆ ನುಗ್ಗಿದ್ದಾರೆ, ಇನ್ನೂ ಅನೇಕ ಜನ ನುಗ್ತಾರೆ. ಇನ್ನು ಮುಂದೆ ಪ್ರಜಾಪ್ರಭುತ್ವ ಅಂತ ಮಾತು ಉಳಿಯೋದಿಲ್ಲ, ಅದು ಮಾತ್ರ ಸ್ಪಷ್ಟ. ನಾನು 83ರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಂಥವನು. 83ರಲ್ಲಿ ಆವಾಗ ನಾನು ಖರ್ಚು ಮಾಡಿದ್ದು ಬರೀ 60,000 ರೂಪಾಯಿ. ಸರ್, ಈಗ ರಮೇಶ್ ಕುಮಾರ್ ಅವರೇ ನಾವು ಹೇಳಲ್ಲ, ಯಾಕಂದರೆ ಚುನಾವಣೆ ಮುಗಿದು 1 ತಿಂಗಳ ನಂತರ ಚುನಾವಣೆಗೆ ಲೆಕ್ಕಪತ್ರ ಕೊಡಬೇಕಾಗ್ತದೆ. ನಾವು ಯಾರೂ ಸತ್ಯ ಬರೆಯೋದಿಲ್ಲ, ಎಲ್ಲರೂ ಸುಳ್ಳು ಬರಿತೀವಿ. ಅಲ್ಲಿ ನಮ್ಮ ನೈತಿಕತೆ ಬಿದ್ದು ಹೋಗ್ತದೆ. ಹಾಗಾಗಿ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಒಟ್ಟಿನಲ್ಲಿ ದುಬಾರಿ ರಾಜಕಾರಣದಲ್ಲಿ ಇನ್ನು ಮುಂದೆ ನಾವು ಯಾರೂ ಕೂಡ ಉಳಿಯಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ರಾಮೇಗೌಡ್ರೆ, ಇನ್ನು ಮುಂದೆ ಏನಾದರೂ ಒಂದು ಬಿರುಗಾಳಿ ಬಿಟ್ಟು ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿ ಚಳುವಳಿ ಆದರೆ ಮಾತ್ರ ಈ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಶಾಂತವೇರಿ ಗೋಪಾಲಗೌಡರ ಬಗ್ಗೆ ನಾವೆಲ್ಲ ಪ್ರಭಾವಿತರಾದವರು. ಅವ್ರ ಬಗ್ಗೆ ಒಂದು ನನಗೆ ಭಾವನೆ ಇತ್ತು. ಇಂಥ ಒಬ್ಬ ದೊಡ್ಡ ವ್ಯಕ್ತಿಯ ಹೆಸರು ಬೆಂಗಳೂರಲ್ಲಿ ಎಲ್ಲಿಯಾದರೂ ಒಂದು ಇಡಬೇಕು ಅನ್ನುವಂಥದ್ದು ನನಗೆ ಯಾವತ್ತೂ ಮನಸ್ಸಲ್ಲಿತ್ತು. ಅನೇಕ ಸಲ ಮಂಗಳೂರು ವಿಜಯ ನಾವು ಅನೇಕ ಜನ ಮಾತಾಡಿದ್ದೀವಿ. ನನಗೊಂದು ಅವಕಾಶ ಬಂತು. ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಬಜೆಟ್ ಪ್ರಿಪರೇಷನ್ ಮಾಡುವಾಗ ನಾನು ಸಭೆಯಲ್ಲಿ ಹಾಜರಿದ್ದೆ. ಕಳೆದ ವರ್ಷ ಬಜೆಟ್ ಪ್ರಿಪರೇಷನ್ ಆಗ್ತಾಯಿತ್ತು. ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ನಾನು ವಿನಂತಿ ಮಾಡಿಕೊಂಡೆ, ಏನು ಬ್ರಿಟಿಷರ ಹೆಸರುಗಳನ್ನು ಎಷ್ಟು ದಿವಸ ಇಟ್ಕೊಂಡು ಕೊಡೋಣ, ದಯಮಾಡಿ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಾಂತವೇರಿ ಗೋಪಾಲಗೌಡರು ಜೀವ ಬಿಟ್ಟಿದ್ರು, ಆ ಆಸ್ಪತ್ರೆಗೆ ಅವ್ರ ಹೆಸರನ್ನ ಇಡೋಣ ಅಂತ ತಕ್ಷಣ ಸಿದ್ದರಾಮಯ್ಯನವರು ಒಪ್ಪಿದ್ರು. ಇವತ್ತು ಘೋಷಣೆನೂ ಕೂಡ ಆಗಿದೆ. ಬಜೆಟ್ ಘೋಷಣೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡರ ಆಸ್ಪತ್ರೆ ಅನ್ನುವಂಥ ಘೋಷಣೆ ಕೂಡ ಆಗಿದೆ. ಅದು ಎಕ್ಸಿಕ್ಯೂಟಿವ್ ಆರ್ಡರ್ ಬಂದು ಅದು ಪ್ರೊಸೆಸಲ್ಲಿದ್ದು 1 ದಿವಸ ಆಗ್ತದೆ. ಈಗಾಗಲೇ ನಮ್ಮ ಪದಾಧಿಕಾರಿಗಳು, ಶಾಂತವೇರಿ ಗೋಪಾಲಗೌಡರ ಪ್ರತಿಷ್ಠಾನದ ಪದಾಧಿಕಾರಿಗಳು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಅವರು ಕೂಡ ಮಾತು ಕೊಟ್ಟಿದ್ದಾರೆ, ಬರ್ತೀನಿ, ಉದ್ಘಾಟನೆ ಮಾಡ್ತೀನಿ ಅಂತ. ಒಂದು ಸಾಧನೆ ಮಾಡಿದ್ದೇವೆ. ಆದರೆ ಇನ್ನೊಂದು ಅದಕ್ಕೆ ವಿಪರೀತವಾದಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಏನಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಈ ದೇವರಾಜ ಅರಸು ಶಾಂತವೇರಿ ಗೋಪಾಲಗೌಡರ ಕನಸಿತ್ತು, ಏನು ಈ ಗೇಣಿದಾರರಿಗೆ ಜಮೀನು ಕೊಡುವಂಥದ್ದು. ಅದನ್ನು ಭಾಳ ಕಟ್ಟುನಿಟ್ಟಾಗಿ ದೇವರಾಜ ಅರಸು ತಂದು ದೊಡ್ಡ ಕ್ರಾಂತಿಯನ್ನು ಮಾಡಿದರು. ದೇಶದಲ್ಲಿ ಅಂಥ ಬದಲಾವಣೆ ಎಲ್ಲಿ ಕೂಡ ಆಗಿಲ್ಲ. ಹಿಂದಿನ BJP ಸರ್ಕಾರ ಇದನ್ನು ತಿದ್ದುಪಡಿ ಮಾಡಿ ಅದನ್ನು ಮೂಲೆಗುಂಪು ಮಾಡ್ತು. ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀವಿ, ಅದನ್ನು ಭಾಷಣದಲ್ಲಿ ಹೇಳಿದ್ದೀವಿ, ಆದರೆ ಕಾರ್ಯಾಚರಣೆ ಇವತ್ತು ಕೂಡ ಬರಲಿಲ್ಲ. ನಾನು ಬಜೆಟ್ ಭಾಷಣದಲ್ಲಿ ಸಿದ್ದರಾಮಯ್ಯನವರೇ ಒತ್ತಡ ಮಾಡಿಸಿ ಅವರು ಒಪ್ಪಿದ್ರು. ಹೌದು, ಇದನ್ನು ಬದಲಾವಣೆ ಮಾಡಬೇಕು, ನಾವು ಹೇಳಿದ್ದನ್ನು ಜನರಿಗೆ ಮುಟ್ಟಿಸ್ಬೇಕು ಅಂತ ಮಾತನ್ನು ಹೇಳಿದರು. ಹಾಗಾಗಿ ಭೂ ಸುಧಾರಣೆ ಕಾಯ್ದೆಯನ್ನು ಮತ್ತೆ ಮರುಪರಿಶೀಲಿಸಿ ಹಳೆ ಕಾನೂನನ್ನು ಜಾರಿಗೆ ತರಬೇಕನ್ನುವಂಥ ಮಾತು ಚರ್ಚೆ ಆಯಿತು. ಬಜೆಟ್ನಲ್ಲಿ ಕೂಡ ಚರ್ಚೆ ಆಯಿತು. ಅದನ್ನು ಪ್ರಿಂಟೌಟ್ ಕೂಡ ಆಯಿತು, ಪ್ರೂಫ್ ರೀಡಿಂಗ್ ಆಯಿತು. ಮರುದಿವಸ ವಿಧಾನಸಭೆಯಲ್ಲಿ ಬಜೆಟ್ ಭಾಷಣ ಮಾಡುವಾಗ ಆ ಶಬ್ದವೇ ಮಾಯ ಆಯಿತು. ಬಂಜಗೇರವರೇ, ಸಿದ್ದರಾಮಯ್ಯನವರು ಪ್ರೂಫ್ ರೀಡಿಂಗ್ ಆಯಿತು. ನಾನು, ಸಿದ್ದರಾಮಯ್ಯನವರು, ರಾಯರೆಡ್ಡಿಯವರು, ಫೈನಾನ್ಸ್ ಸೆಕ್ರೆಟರಿಗಳು ಇಷ್ಟೇ ಇದ್ದೀವಿ. ನನಗೆ ಆಶ್ಚರ್ಯ ಆಯಿತು.
ಸಿದ್ದರಾಮಯ್ಯನವ್ರಿಗೆ ನಾನು ಅವತ್ತು ಮಾತಾಡೋಕ್ಕಾಗಲಿಲ್ಲ. ಮರುದಿವ್ಸ ಅವ್ರ ಮನೆಗೆ ಹೋದೆ. ಏನು ಸಿದ್ದರಾಮಯ್ಯನವರೇ, ನಾವೇ ಮಾತು ಕೊಟ್ಟಿದ್ದೀವಿ, ಬಜೆಟ್ ಭಾಷಣದಲ್ಲಿ ಹೇಳಿದ್ದೀವಿ, ಆಮೇಲೆ ಬಜೆಟ್ ಭಾಷಣದಲ್ಲಿ ಅದನ್ನು ಪ್ರೂಫ್ ರೀಡಿಂಗ್ ಆಯಿತು, ಪ್ರಿಂಟಿಂಗ್ ಹೋಯಿತು, ಆದರೆ ಪುಸ್ತಕ ಬಂದಾಗ ಅದ್ರಲ್ಲಿ ನೋಡಿದಾಗ ಮಾಯ ಆಗಿದೆ ಅಂತಂದಾಗ ಅವ್ರ ಪಾಪ ಸಿದ್ದರಾಮಯ್ಯನವ್ರು ಒಂದು ಒಳ್ಳೆಯ ಸ್ವಭಾವ ಇದೆ, ಇದ್ದದನ್ನು ಇದ್ದಂಗೆ ಹೇಳ್ತಾರೆ. ಇಲ್ಲಯ್ಯ, ಇಂಥ ಒಬ್ಬ ಮಂತ್ರಿ ಬಂದು ಹಠ ಹಿಡಿದು ತೆಗೆಸಿಬಿಟ್ಟ ಅಂತ. ಇವತ್ತು ಅವರೇ ಮಂತ್ರಿ ಆಗಿದ್ದಾರೆ. ಇನ್ನೊಬ್ರು ಅವ್ರ ಹೆಸರು ಹೇಳೋಕೆ ಹೋಗಲ್ಲ, ಅವರೇ ಮಂತ್ರಿ. ಈ ಇದು ಇದು ವಿಚಿತ್ರವಾದಂಥ ಸನ್ನಿವೇಶ ನನ್ನ ಕಂಡಿದ್ರೆ ಆಯಿತು ಅಲ್ರಿ. ನಾನೇ ಪುಸ್ತಕದಲ್ಲಿ ಬರ್ಸಿದ್ದೀನಿ, ಸಿದ್ದರಾಮಯ್ಯರು ಒಪ್ಪಿದ್ರು, ಅದನ್ನು ಪ್ರೂಫ್ ರೀಡಿಂಗ್ ಆಯಿತು, ಪ್ರಿಂಟಿಂಗ್ ಹೋಯಿತು, ಪ್ರಿಂಟಿಂಗ್ ಹೋದ್ಮೇಲೆ ಅದನ್ನು ಮಾಯ ಆಯಿತು. ಇಂಥ ಕೈ ಚಳಕ ಕೂಡ ಸರ್ಕಾರದಲ್ಲಿ ನಡೀತಾ ಅನ್ನೋದನ್ನು ನಾನು ಕಂಡಿದ್ದ ಉದಾಹರಣೆಯಲ್ಲಿ ನಾನು ಕಂಡಿದ್ದೇನೆ. ಇದು ನಮ್ಮ ಕನ್ನಡ ನಾಡಿನ ಜನರಿಗೆ ಮಾಡಿದಂಥ ದೊಡ್ಡ ದ್ರೋಹ ಅಂತ, ಮೋಸ ಅಂತ ನಾನು ಕೂಡ ಒಪ್ತೀನಿ. ಇವತ್ತೇನಾಗಿದೆ, ಬಹುಶಃ ಕೋಲಾರ ನಮ್ಮೂರು ಭಾಳ ದೂರ, ಇಲ್ಲಿಂದ 700 ಕಿಲೋಮೀಟ್ರು. ಬೆಂಗಳೂರು ಸುತ್ತಮುತ್ತ 1 ಇಂಚು ಕೂಡ ಜಮೀನು ನಿಮಗೆ ಸಿಗೋದಿಲ್ಲ ಈಗ. ಅಷ್ಟು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಬಂದು ಖರೀದಿ ಮಾಡಿ ಕೂತಿದ್ದಾರೆ ಜಮೀನ್ ಮೇಲೆ ಕಬ್ಜೆ ಹಾಕೋದಕ್ಕೆ. ಈ ಥರ ಇನ್ನು ಏನು ಸಮಾಜವಾದದ ಚಳವಳಿಯಿಂದ ಬಂದಂಥ ಒಂದು ಬದಲಾವಣೆಯಿಂದ ನೆಹರು ಅವರು ಸ್ವಲ್ಪ ಸ್ವೀಕಾರ ಮಾಡಿ ಅದನ್ನು ಮಾಡರ್ನೈಸ್ ಮಾಡಿದರು. ಅದನ್ನು ಮುಂದೆ ದೇವರಾಜ ಅರಸರು ತೆಗೆದುಕೊಂಡು ಬಂದರು. ಈಗ ಅದು ರಿವರ್ಸ್ ಗೇರಲ್ಲಿ ಹೋಗಿದೆ. ಈಗ ಮತ್ತೆ ನಾವೆಲ್ಲ ಕೇಂದ್ರೀಕರಣ ಕಡೆ ಹೊರಟಿದ್ದೇವೆ, ಬಂಡವಾಳಶಾಹಿ ಕಡೆ ಹೊರಟಿದ್ದೇವೆ, ಜಮೀನ್ದಾರಿ ಪದ್ಧತಿ ಕಡೆ ಹೊರಟಿದ್ದೇವೆ. ಇವತ್ತೇನಾಗಿದೆ, ನಾವು ಕೋಮುವಾದ ವಿರುದ್ಧ ಖಂಡಿತವಾಗಿ ನಾವು ಯಾರೂ ಕೂಡ ಒಪ್ಪೋದಿಲ್ಲ, ಅದು ಇರಬಾರ್ದು ಕೂಡ. ಆದರೆ ಅಷ್ಟೇ ಅಪಾಯಕಾರಿಯಾದಂಥದ್ದು ಇದು ಶಕ್ತಿ, ಹಣದ ಕೇಂದ್ರೀಕರಣ. ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಇವತ್ತು ಒಬ್ಬ ವ್ಯಕ್ತಿಗಳ ಕೈಯಲ್ಲಿ ಸೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಗೋಪಾಲ್ಗೌಡರು ಅವ್ರು ನೆನೆಸ್ಬೇಕು ಮತ್ತು ಅವ್ರ ಮಾತನ್ನು ನಾವು ಕೇಳಬೇಕಂತ ನಾನು ಇಲ್ಲಿ ಭಾವಿಸ್ತಾ, ಬಹುಶಃ ನಾನು ಮಂಗಳೂರು ವಿಜಯ ಪುಸ್ತಕವನ್ನು ಓದಿದ್ದೇನೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೋದಾಗಿತ್ತು ವಿಜಯ. ನಾನು ತಿಳಿದಂಗೆ ಗೋಪಾಲ್ಗೌಡರು 3 ಸಲ ಶಾಸಕರಾಗಿ ಅವರು ಬದುಕಿನ ಸರಳ ಜೀವನ ಮತ್ತು ಸಜ್ಜನಿಕೆ, ಪ್ರಾಮಾಣಿಕತೆಯನ್ನು ನೋಡಿದ್ರೆ ಇವತ್ತು ನಾವೆಲ್ಲ ಮರೆಮಾಚಬೇಕು. ನಮ್ಮ ಜಯಪ್ರಕಾಶ್ ಅವರು ಹೇಳ್ತಾ ಇದ್ರು, ನಮ್ಮ ಗೌಡರು ರಾಮೇಗೌಡರು ವಿಧಾನಸೌಧದಲ್ಲಿ ಸ್ಪೀಕರ್ ಆಗಿದ್ದಾಗ ರಮೇಶ್ ಕುಮಾರ್ ಅವರು ಲೈವ್ ಆಗಿರ್ತಿತ್ತು, ನಗಿಸ್ತಾ ಇದ್ರು, ಸಿಟ್ಟಿಗೆ ಹೇಳ್ತಾ ಇದ್ರು, ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ರು. ಇವತ್ತು ಅದೇನಿಲ್ಲ. ನಾವು ಮಾತಾಡೋನು ಬರ್ಕೊಳ್ಳೋನು ಇಬ್ಬರೇ ಸೀರಿಯಸ್ ಇರ್ತೀವಿ. ಕೇಳೋರು ಯಾರು ಸೀರಿಯಸ್, ಸರ್ಕಾರ ಕೇಳೋದಿಲ್ಲ, ಯಾರೂ ಕೇಳೋದಿಲ್ಲ. ಬರೀ ಪತ್ರಕರ್ತರು ಮಾತ್ರ ಕೆಲವರು ಬರ್ಕೋತಾರೆ, ಕೆಲವರು ಬರ್ಕೊಳ್ಳಲ್ಲ. ಹಾಗಾಗಿ ಇವತ್ತು ವಿಧಾನಸಭೆಯಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ, ಯಾಕಾರ ಮಾತಾಡೋದು ರೆಕಾರ್ಡಿಗೆ ಹೋಗೋದಲ್ಲ. ರೆಕಾರ್ಡ್ ಹೋದ್ಮೇಲೆ ಅದು ಚರ್ಚೆನೂ ಆಗೋದಿಲ್ಲ. ಚರ್ಚೆಗೆ ಹೋದ್ಮೇಲೆ ಅದನ್ನು ಯಾರೂ ಇಂಪ್ಲಿಮೆಂಟ್ ಮಾಡಲ್ಲ. ವಿಧಾನಸಭೆಗಳ ಗತಿ ಏನಾಗಿದೆ ಅಂದರೆ ನಾಮಕೆ ವಾಸ್ತೆ ವಿಧಾನಸಭೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ನಡೆದು ಬರೀ 30 ದಿವಸ, 35 ದಿವಸ. ಹೆಗಡೆಯವರು ಬಂದಾಗ 60 ದಿವಸಕ್ಕೆ ಏರಿಸಿದ್ರು. ಇವತ್ತು ವಿಧಾನಸಭಾ ಉತ್ತರ ಪ್ರದೇಶ ಬರೀ ವರ್ಷದಲ್ಲಿ 17 ದಿವಸ ಮಾತ್ರ ವಿಧಾನಸಭೆ ನಡೆದಿದೆ. ಉತ್ತರ ಪ್ರದೇಶ ಅಂಥ ದೊಡ್ಡ ರಾಜ್ಯದಲ್ಲಿ. ಅಂದರೆ ವಿಧಾನಸಭೆಗಳು ಮಾಯ ಆಗ್ತಾ ಇದ್ದಾವೆ, ಸರ್ಕಾರಗಳು ಭಾಳ ಬಲಿಷ್ಠ ಆಗ್ತಾ ಇದ್ದಾವೆ. ಸರ್ಕಾರವೇ ನಡೆಸ್ತಾ ಇದೆ ಹೊರತಾಗಿ ವಿಧಾನಸಭೆಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ವಿಧಾನಸಭೆಗಳು ಜಾಸ್ತಿ ನಡಿಬೇಕು ಅನ್ನುವಂಥದ್ದು ಅನೇಕ ಸಲ ಅವರು ಕೂಡ ಪ್ರಿಸೈಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು. ನಾನು ವಿಧಾನ ಪರಿಷತ್ತಿನ ಉಪಾಧ್ಯಕ್ಷನಾಗಿ ನಾನು ಕೂಡ ಪ್ರಿಸೈಡಿಂಗ್ ಆಫೀಸರ್ ಕೆಲಸ ಮಾಡಿದ್ದೀನಿ, ಉಪಾಧ್ಯಕ್ಷನಾಗಿ. ಅನೇಕ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ, ಕನಿಷ್ಠ 100 ದಿವಸ ಆದರೂ ವಿಧಾನಸಭೆಗಳು ನಡಿಬೇಕು ಅಂತೇಳಿ. ಆದರೆ ಈ ಸಲ ಮೊದಲನೇ ಸಲ ಪಾರ್ಲಿಮೆಂಟು ಕೂಡ 1 ವಾರ ಮುಂಚೆನೇ ನಿಂತೋಯ್ತು. ಎಂದೂ ಕೂಡ ಪಾರ್ಲಿಮೆಂಟು ನಿರಂತರವಾಗಿ 3 ಸೆಷನ್ಗಳು ನಡೀತು ಬರ್ತಾ ಇದ್ದು. ಆದರೆ ಈ ಸಲ ಮೋದಿ ಸರ್ಕಾರ ಪಾರ್ಲಿಮೆಂಟ್ ದಿವಸಗಳನ್ನು ಕೂಡ ಕಟ್ ಮಾಡಿತು. ಅಂದರೆ ಮುಂದೆ ಪಾರ್ಲಿಮೆಂಟು, ವಿಧಾನಸಭೆಗಳು ನಾಮಕೆ ವ್ಯವಸ್ಥೆ ಇರ್ತವೆ, ಸರ್ಕಾರ ಆಳುವುದು ಬೇರೆಯವರಾಗಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ರಾಮೇಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಪುಸ್ತಕವನ್ನು ಇನ್ನೂ ಪರಿಣಾಮಕಾರಿಯಾಗಿ ಬಂಜಗೇರಿ ಅವರು ಹೇಳಬೇಕು, ಅವರು ಓದಿ. ನಾನು ಇನ್ನೂ ಓದಿಲ್ಲ. ಗೋಪಾಲ್ಗೌಡ್ರದ್ದು ಒಂದು ಉದಾಹರಣೆ ಕಂಡಿದ್ದೀನಿ ನಾನು. ಒಂದು ಸಲ ಯಾವುದೋ ಒಂದು ಕಚೇರಿಗೆ ಹೋಗ್ತಾರೆ, IAS ಅಧಿಕಾರಿ ಕೂತಿರ್ತಾನೆ. ಸಾಮಾನ್ಯವಾಗಿ ಶಾಸಕರು ಹೋದ್ಮೇಲೆ ಎದ್ದು ನಿಂತು ಸ್ವಾಗತ ಮಾಡಬೇಕು, ಇದು ಅವರ ಪ್ರೋಟೋಕಾಲು. ಆದರೆ ಅವತ್ತು ಅಧಿಕಾರಿ ಎದ್ದು ನಿಲ್ಲಲ್ಲ. ಆವಾಗ ಅವ್ರ ಕೈಲಿರುವಂಥ ಕೋಲನ್ನು ಎತ್ತಿ ಅವ್ರ ಕಾಲರಿಗೆ ಹಿಡಿದು ಎದ್ದು ನಿಲ್ಲಿಸ್ತಾರೆ ಗೋಪಾಲ್ಗೌಡರು. ನಾನು ಶಾಸಕನಾಗಿ ಬಂದಿದ್ದೇನೆ ಹೊರತಾಗಿ ಒಬ್ಬ ದಲಾಲ್ನಲ್ಲ, ನನಗೆ ಮರ್ಯಾದೆ ಕೊಡಬೇಕು ಅಂಥೇಳಿ ಪಾಠ ಕಲಿಸ್ತಾರೆ. ಇವತ್ತು ಎಷ್ಟು ಜನ ನಾವು ಅಧಿಕಾರಿಗಳಿಗೆ ಎದುರು ಹಾಕೊಳ್ಳೋಂಗಿದ್ದೀವಿ.
ಅಧಿಕಾರಿಗಳು ಮುಲಾಜಿನಲ್ಲೇ ಬಿದ್ದು ನಾವು ಕೆಲಸ ಮಾಡ್ತೀವಿ, ಅಧಿಕಾರಿಗಳಿಗೆ ಸರ್ ಅಂತೀವಿ. ಆದರೆ ಗೋಪಾಲಗೌಡರು ಯಾವತ್ತೂ ಕೂಡ ಅಧಿಕಾರಿಗಳಿಗೆ ಆ ಥರ ಮಾಡಿಸ್ಕೊಂಡಿಲ್ಲ. ಅಂಥ ನಿಷ್ಠುರವಾದಂಥ ಧ್ಯೇಯ ಧೋರಣೆ ಅವ್ರದ್ದು ಗೋಪಾಲಗೌಡ್ರದ್ದಿತ್ತು. ಈ ಗೋಪಾಲಗೌಡರ ಆ ವಿಚಾರ ಅವ್ರು ಹೇಳಿದ್ರು, ಮಂತ್ರಿ ಆಗಲಿಲ್ಲ, ಏನೋ ಆಗಲಿಲ್ಲ. ಗಾಂಧೀಜಿ ಕೂಡ ಒಂದು ಸಲ ಪಂಚಾಯತ್ ಮೆಂಬರ್ ಆಗಿರಲಿಲ್ಲ, ಜಯಪ್ರಕಾಶ್ ಕೂಡ ಪಂಚಾಯತ್ ಮೆಂಬರ್ ಆಗಲಿಲ್ಲ, ಅದರ ದಿಗ್ಗಜ ನಾಯಕರಾದರು. ಹಾಗೆ ಗೋಪಾಲಗೌಡರು ಮಂತ್ರಿ ಆಗಿದ್ರು ಚಿಂತಿಲ್ಲ, ಒಬ್ಬ ನಾಯಕರಾಗಿದ್ದಾರೆ, ಅವರ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಬರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಗೋಪಾಲಗೌಡರ ಪುಸ್ತಕವನ್ನು ತಾವು ನಮ್ಗೆ ಕೊಟ್ಟಿದ್ದೀರಿ, ಅದನ್ನು ಓದ್ತೀವಿ. ಮುಂದಿನ ದಿನಗಳಲ್ಲಿ ಆ ಪುಸ್ತಕವನ್ನು ಇನ್ನೂ ಹೆಚ್ಚಿಗೆ ಪ್ರಕಟವಾಗಲಿ ಅಂತ ಆಶೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.